40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಅಯ್ಯಪ್ಪ ಸ್ವಾಮಿ ಚಿನ್ನ ಕಳವು, ಎಸ್ಐಟಿ ತನಿಖೆಗೆ ಆದೇಶಿಸಿದ ಕೇರಳ ಹೈಕೋರ್ಟ್. ದೇವಸ್ಥಾನ ಮಂಡಳಿಯಿಂದಲೇ ಕಳ್ಳಾಟ ಶಂಕೆ. ಇದೇನಾಯ್ತು ಶಬರಿಮಲೆಯಲ್ಲಿ? ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಹಿಂದೂಗಳ ಆರಾಧ್ಯ ದೈವ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ದೇವರ ಚಿನ್ನವೇ ಕಳುವಾಗಿರೋದು ವರದಿಯಾಗಿದೆ. ವಿಗ್ರಹದಲ್ಲಿ 4.5 kg ಚಿನ್ನ ವ್ಯತ್ಯಾಸ ಆಗಿದೆ. ಎಷ್ಟು? 4.5 kg ಚಿನ್ನ. 1 ಗ್ರಾಮ್ಗೆ 10,000 ರೂಪಾಯಿ ದಾಟಿರ್ಬೇಕಾದ್ರೆ 4,500 ಗ್ರಾಮ್ 4.5 kg ಚಿನ್ನ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ಅಂದರೆ ಖುದ್ದು ಕೇರಳ ಹೈಕೋರ್ಟ್ ಸುಮೋಟೋ ಪ್ರಕರಣ ದಾಖಲಿಸಿಕೊಂಡು SIT ತನಿಖೆಗೆ ಕೊಟ್ಟಿದೆ. ರೊಚ್ಚಿಗೆದ್ದಿದೆ ಕೋರ್ಟ್. ಕೇರಳದ ಅಸೆಂಬ್ಲಿಯಲ್ಲೂ ಕೂಡ, ಅದರಲ್ಲಿನ ಸ್ಟೇಟ್ ಅಸೆಂಬ್ಲಿಯಲ್ಲೂ ಕೂಡ ಚಿನ್ನದ ವಿಚಾರ ಭಾರಿ ಚರ್ಚೆಯಾಗಿದೆ ವಿಧಾನಸಭೆಯಲ್ಲಿ. ಬಿಜೆಪಿ ಕಾಂಗ್ರೆಸ್ ಒಟ್ಟಾಗಿ ಸರ್ಕಾರದ ಮೇಲೆ ಮುಗಿಬಿತ್ತಿವೆ, ಕಮ್ಯುನಿಸ್ಟರ ಮೇಲೆ. ಮೇಲ್ನೋಟಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿನೇ ಕಳ್ಳಾಟ ಆಡಿರೋದು ಕಂಡು ಬರ್ತಾ ಇದೆ. ಇದಕ್ಕೆ ಕರ್ನಾಟಕದ ಲಿಂಕೇಜ್ ಕೂಡ ಇದೆ. ಹಾಗಿದ್ರೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ನಡೀತಾ ಇರೋದೇನು? 4.5 kg ಚಿನ್ನ ಎಲ್ಲಿ ಹೋಯಿತು? ದೇವರ ವಿಗ್ರಹಗಳನ್ನು ಚೆನ್ನೈಗೆ ತಗೊಂಡು ಹೋಗಿದ್ದು ಯಾಕೆ? ಈ ವಿಚಾರದಲ್ಲಿ ಹೈಕೋರ್ಟ್ ಇಷ್ಟೊಂದು ಕಠಿಣವಾಗಿ ಶಬ್ದಗಳನ್ನು ಪ್ರಯೋಗ ಮಾಡಿರೋದು ಯಾಕೆ? ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವಿನ್ನೂ ಕೂಡ ಮಸ್ತ್ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ನಾವು ಮನೆ ಆರಂಭ ಮಾಡ್ತಾ ಇದ್ದೀವಿ. ಆಗಿದ್ದೇನು ಸ್ನೇಹಿತರೆ? ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗರ್ಭಗುಡಿ ಶ್ರೀ ಕೋವಿಲ್ನಲ್ಲಿ 2 ದ್ವಾರಪಾಲಕ ವಿಗ್ರಹಗಳಿವೆ. ವಲಿಯ ಕಡತು ಸ್ವಾಮಿ ಮತ್ತು ಕರಪ್ಪು ಸ್ವಾಮಿ. 18 ಮೆಟ್ಟಿಲುಗಳು ಶುರುವಾಗೋ ಬಳಿ ದ್ವಾರಪಾಲಕರು ಇರ್ತಾರೆ. 1998ರಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಟ್ರಾವಂಕೂರ್ ದೇವಸ್ವಂ ಬೋರ್ಡ್ TDB ಈ ವಿಗ್ರಹಗಳಿಗೆ ಚಿನ್ನದ ಕೋಟಿಂಗ್ ಹಾಕಿಸಿತ್ತು. UB ಗ್ರೂಪ್ನ ಮಾಲೀಕ ವಿಜಯ್ ಮಲ್ಯ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ 30 kg ಚಿನ್ನ ಕೊಟ್ಟುಬಿಟ್ಟಿದ್ರು. ಇದೇ ಚಿನ್ನ ಬಳಸಿ ಗರ್ಭಗುಡಿ ಸೇರಿದ ಹಾಗೆ ಎಲ್ಲ ವಿಗ್ರಹಗಳಿಗೆ ಚಿನ್ನ ಹಾಕಲಾಗಿತ್ತು. ಕೇವಲ ದ್ವಾರಪಾಲಕ ಬಾಗಿಲುಗಳಿಗೆ ಸುಮಾರು 1.5 kg ಚಿನ್ನದ ಹೊದಿಕೆ ಹಾಕಲಾಗಿತ್ತು. ಈಗ ಇದೇ ಚಿನ್ನದ ಕಳ್ಳತನ ಆಗಿದೆ. ಇದೆಲ್ಲ ಶುರುವಾಗಿದ್ದು ಸೆಪ್ಟೆಂಬರ್ 9ನೇ ತಾರೀಕು. ಅವತ್ತು ಶಬರಿಮಲೆಯ ಸ್ಪೆಷಲ್ ಕಮಿಷನರ್ ಆರ್ ಜಯಕೃಷ್ಣನ್ ಕೇರಳದ ಹೈಕೋರ್ಟ್ಗೆ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು. ಅದರಲ್ಲಿ ದ್ವಾರಪಾಲಕ ವಿಗ್ರಹಗಳಿಗೆ ಅಳವಡಿಸಲಾಗಿದ್ದ ಚಿನ್ನದ ಪ್ಲೇಟಿಂಗ್ನ ನನ್ನ ಪರ್ಮಿಷನ್ ಇಲ್ಲದೆ ತೆಗೆದು ಚೆನ್ನೈಗೆ ರಿಪೇರಿಗಾಗಿ ಕಳಿಸಿದ್ದಾರೆ. ಕೃಷ್ಣನ್ ಪೊಟ್ಟಿ ಅನ್ನೋ ವ್ಯಕ್ತಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 39,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 9 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇಲ್ಲಿ ಸ್ಪೆಷಲ್ ಕಮಿಷನರ್ ಕೋರ್ಟ್ಗೆ ಯಾಕೆ ರಿಪೋರ್ಟ್ ಮಾಡ್ತಾರೆ ಅಂದ್ರೆ 2023 ಕೂಡ ಇದೇ ರೀತಿ ಅಯ್ಯಪ್ಪ ಸ್ವಾಮಿಯ ರುದ್ರಮಾಲೆ, ಜಪಮಾಲೆ, ಯೋಗದಂಡ ರಿಪೇರಿ ಕುರಿತು ವಿವಾದ ಆಗಿತ್ತು. ವಿಚಾರ ಕೋರ್ಟ್ಗೆ ಹೋಗಿತ್ತು. ಆಗ ಕೇರಳ ಹೈಕೋರ್ಟ್ ಅಯ್ಯಪ್ಪ ಸ್ವಾಮಿ ದೇಗುಲದ ವಿಗ್ರಹಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರಿಪೇರಿ ಕೆಲಸ ಇದ್ರೂ ಕೂಡ ಮೊದಲೇ ಪರ್ಮಿಷನ್ ತಗೋಬೇಕು, ಸ್ಪೆಷಲ್ ಕಮಿಷನರ್ ಒಪ್ಪಿಗೆ ನೀಡಬೇಕು ಅಂತ ಹೇಳಿದ್ರು. ಬಟ್ ಹೀಗಿದ್ರೂ ಕೂಡ ದೇವಸ್ಥಾನದ ಮಂಡಳಿ ತಾನಾಗಿ ಚಿನ್ನದ ಕೋಟಿಂಗ್ ಇರೋ ಪ್ಲೇಟ್ಗಳನ್ನು ತೆಗೆದಿದೆ. ಅದರಲ್ಲೂ ಓಣಂ ಪೂಜೆಯ ಕೊನೆ ದಿನ ಮಧ್ಯರಾತ್ರಿ ಯಾರೂ ಇಲ್ದಿರುವಾಗ ಗುಪ್ತವಾಗಿ ಚೆನ್ನೈಗೆ ಸಾಗಿಸಲಾಗಿದೆ ಅಂತ ಸ್ಪೆಷಲ್ ಕಮಿಷನರ್ ಆರೋಪ ಮಾಡಿದ್ರು. ಅಲ್ಲದೆ ಸಾಮಾನ್ಯವಾಗಿ ಸಾಂಪ್ರದಾಯಿಕ ವಿಧಾನದಿಂದ ಚಿನ್ನದ ಲೇಪನ ಹಾಕಲಾಗುತ್ತೆ, ಆದರೆ ಇಲ್ಲಿ ಎಲೆಕ್ಟ್ರೋಪ್ಲೇಟಿಂಗ್ ಮೂಲಕ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಈ ಪ್ರಕರಣ ಆಲಿಸಿದ ಹೈಕೋರ್ಟ್ನ ದೇವಸ್ವಂ ಪೀಠ ಕೂಡಲೇ ಚಿನ್ನದ ಹೊದಿಕೆಗಳನ್ನು ವಾಪಸ್ ತರಬೇಕು ಅಂತ ದೇವಸ್ಥಾನದ ಮಂಡಳಿ TDB ಅವರಿಗೆ ಹೇಳಿತು. TDB ಚಿನ್ನವನ್ನು ರಿಪೇರಿ ಮಾಡ್ತಿರೋ ಕಂಪನಿ ಆಲ್ರೆಡಿ ಕರಗಿಸಿ ಆಗ್ಬಿಟ್ಟಿದೆ ಅಂತ ಹೇಳ್ತು. ಹೀಗಾಗಿ ಕೋರ್ಟ್ ಆಯ್ತು, ಕೆಲಸ ಮುಗಿಸಿದ ಮೇಲೆ ವಾಪಸ್ ತರಿಸಿ ಅಂತ ಹೇಳಿತು. ಅದರಂತೆ ಅಕ್ಟೋಬರ್ 17ಕ್ಕೆ ವಾಪಸ್ ಚಿನ್ನದ ಹೊದಿಕೆಗಳನ್ನು ತರಲಾಯಿತು. ಇಲ್ಲಿಗೆ ಕೇಸು ಮುಗಿಬೇಕಾಗಿತ್ತಲ್ಲ. ಆದರೆ ಸಮಸ್ಯೆ ಏನು ಅಂದರೆ ಸ್ಪೆಷಲ್ ಕಮಿಷನರ್ ತಮ್ಮ ರಿಪೋರ್ಟ್ನಲ್ಲಿ 2019ರಲ್ಲೂ ಕೂಡ TDB ಈ ಥರ ಚಿನ್ನದ ಹೊದಿಕೆ ಅಳವಡಿಸೋಕೆ ವಿಗ್ರಹದ ಚೌಕಟ್ಟು ಮತ್ತು ವಿಗ್ರಹ ಇಡೋ ಪೀಠಗಳನ್ನು ಕಳಿಸಿತ್ತು ಅಂತ ಹೇಳಿದ್ರು. ಅದರಲ್ಲೂ ಈಗ ಚಿನ್ನದ ಹೊದಿಕೆ ಅಳವಡಿಸ್ತೀನಿ ಅಂತ ಬಂದಿರೋ ವ್ಯಕ್ತಿಗೆ
ಅವತ್ತು ಕೂಡ ಕೊಡಲಾಗಿತ್ತು. ಹೀಗಾಗಿ ಹೈಕೋರ್ಟ್ 2019ರಲ್ಲಿ ಏನಾಗಿತ್ತು, ರೆಕಾರ್ಡ್ಸ್ ಚೆಕ್ ಮಾಡಿ ಅಂತ ಹೇಳಿ ಕೇರಳದ ಚೀಫ್ ವಿಜಿಲೆನ್ಸ್ ಆಫೀಸರ್ ಮತ್ತು ಸೆಕ್ಯೂರಿಟಿ ಆಫೀಸರ್ಗೆ ಕೋರ್ಟಲ್ಲಿ ಸೂಚನೆ ಕೊಟ್ಟರು. ಅಂದ್ರೆ ಕೋರ್ಟ್ ಸೋಮೋಟೋ ಕೇಸ್ ದಾಖಲಿಸಿಕೊಂಡಿತ್ತು. ಅಧಿಕಾರಿಗಳು ಹೋಗಿ ಚೆಕ್ ಮಾಡಿದಾಗ ಇನ್ನೂ ಶಾಕಿಂಗ್ ವಿಚಾರ ಬಯಲಾಯಿತು. ಆಮೇಲೆ 2019ರಲ್ಲಿ ನಡೆದ ವ್ಯವಹಾರಕ್ಕೆ ಸರಿಯಾದ ದಾಖಲೆಗಳೇ ಇಲ್ಲ. ಅಲ್ಲದೆ ವಿಗ್ರಹದ ಚಿನ್ನದ ಹೊದಿಕೆಯಲ್ಲಿ 4.5 kgಯಷ್ಟು ವ್ಯತ್ಯಾಸ ಇದೆ. ಉನ್ನಿ ಕೃಷ್ಣನ್ಗೆ ಕೊಡುವಾಗ ಗೋಲ್ಡ್ ಪ್ಲೇಟಿಂಗ್ ಮತ್ತು ಪೀಠಗಳು ಸೇರಿ 42.8 kg ಇತ್ತು. ಆದರೆ ವಾಪಸ್ ಬಂದಾಗ 38.2 kg ಮಾತ್ರ ಇದೆ. 4.5 kg ಚಿನ್ನ ಮಾಯಾ. ಆದರೆ ಇದನ್ನು TDB ಅಧಿಕಾರಿಗಳು ದಾಖಲಿಸೇ ಇಲ್ಲ. ಇನ್ನು ದುರಂತ ಅಂದರೆ 2019ರಲ್ಲಿ ದೇವಸ್ಥಾನದ ಅಧಿಕಾರಿಗಳು ಈ ಚಿನ್ನದ ಹೊದಿಕೆಗಳನ್ನು ತಾಮ್ರದ ಹೊದಿಕೆ ಅಂತ ದಾಖಲು ಮಾಡಿದ್ದಾರೆ. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ದೇವಸ್ಥಾನದ ರೂಲ್ಸ್ ಪ್ರಕಾರ ವಿಗ್ರಹಕ್ಕೆ ಸಂಬಂಧಪಟ್ಟಂತೆ ಏನೇ ಚಿನ್ನದ ಕೆಲಸ ಇದ್ರೂ ಕೂಡ ದೇವಸ್ಥಾನದ ಆವರಣದ ಒಳಗಡೆನೇ ಮಾಡಬೇಕು. ಅಂಥದ್ರಲ್ಲಿ ಉನ್ನಿ ಕೃಷ್ಣನ್ ಪೊಟ್ಟಿಗೆ ತಗೊಂಡು ಹೋಗಪ್ಪ ಅಂಥೇಳಿ 16 kg ಚಿನ್ನ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಈ ವ್ಯಕ್ತಿ ಚಿನ್ನದ ಹೊದಿಕೆಗಳನ್ನು ತಗೊಂಡು ಆಗಸ್ಟ್ 29ಕ್ಕೆ ಚೆನ್ನೈನ ಸ್ಮಾರ್ಟ್ ಕ್ರಿಯೇಷನ್ಸ್ ಅನ್ನೋ ಸಂಸ್ಥೆಗೆ ರಿಪೇರಿ ಕೊಟ್ಟಿದ್ದಾನೆ. ಅಂದರೆ 39 ದಿನಗಳ ಕಾಲ ತನ್ನ ಹತ್ರ ಇಟ್ಕೊಂಡು ಚಿನ್ನಕ್ಕೆ ತಾನು ಮೊದಲು ಕಾವು ಕೊಟ್ಟು ಆಮೇಲೆ ಚಿನ್ನವನ್ನು ಲೇಪನ ಕೊಟ್ಟಿದ್ದಾನೆ. ಅವಾಗ ಏನು ಮಾಡಿದಾನೋ ಗೊತ್ತಿಲ್ಲ. ವಾಪಸ್ ಸೆಪ್ಟೆಂಬರ್ 11, 2019ಕ್ಕೆ ದೇವಸ್ಥಾನದ ವಸ್ತುಗಳು ರಿಟರ್ನ್ ಆಗಿವೆ. ಇಷ್ಟೆಲ್ಲ ಆಗಿದ್ರು ಅಗೈನ್ ಈಗ ಕಳೆದ ಸೆಪ್ಟೆಂಬರ್ 9ನೇ ತಾರೀಕು ಮತ್ತೆ ಇದೇ ವ್ಯಕ್ತಿಗೆ ಚಿನ್ನದ ಲೇಪನವನ್ನು ಮಾಡೋ ಕೊಟ್ಟಿದ್ದಾರೆ. ಕ್ಲೈಮೇಟ್ ಚೇಂಜ್ನಿಂದ ಈ ಚೌಕಟ್ಟುಗಳಲ್ಲಿರೋ ಚಿನ್ನ ಸೌದು ಹೋಗಿದೆ. ಹೀಗಾಗಿ ಮತ್ತೊಂದು ಪದರ ಚಿನ್ನ ಕೋಟ್ ಮಾಡಬೇಕು ಅಂತ ಹೇಳಿ ತಕ್ಷಣ ಆಡಳಿತ ಮಂಡಳಿ ಕೊಟ್ಟುಬಿಟ್ಟಿದೆ. ವಿಪರ್ಯಾಸ ಅಂದರೆ 2019ರಲ್ಲಿ ಕೆಲಸ ಮಾಡಿದಾಗ ಈತ ಈ ಹೊದಿಕೆಗೆ 40 ವರ್ಷಗಳ ವಾರಂಟಿ ಇದೆ ಅಂತ ಹೇಳಿದ. ಬಟ್ ಅದನ್ನು ಪ್ರಶ್ನೆ ಮಾಡದೆ 6 ವರ್ಷಗಳಲ್ಲಿ ಮತ್ತೆ TDB ಮತ್ತೆ ಇದೇ ವ್ಯಕ್ತಿಗೆ ಅದೇ ಕೆಲಸ ಕೊಟ್ಟಿದೆ. ಹೀಗಾಗಿ ಹೈಕೋರ್ಟ್ ಈಗ ಈ ಬಗ್ಗೆ ವಿಸ್ತೃತ ತನಿಖೆ ನಡೆಸೋಕೆ ವಿಶೇಷ ತನಿಖಾ ತಂಡ SIT ರಚಿಸಿದೆ. ಕೇರಳ ಪೊಲೀಸ್ ಕ್ರೈಮ್ ವಿಭಾಗದ ADGP H. ವೆಂಕಟೇಶ್ ಅವರನ್ನ ಮುಖ್ಯಸ್ಥರನ್ನಾಗಿ ನೇಮಿಸಿ 1 ತಿಂಗಳ ಒಳಗಡೆ ವರದಿ ಸಲ್ಲಿಸಬೇಕು ಅಂತ ಸೂಚಿಸಿದೆ. ಉದ್ಯಮಿ TDB ಕಳ್ಳಾಟ. ಈ ಉನ್ನಿ ಕೃಷ್ಣನ್ ಪೊಟ್ಟಿ ಸಾಮಾನ್ಯದ ಪೊಟ್ಟಿ ಅಲ್ಲ. ಇದು ಮೂಲತಃ ಕೇರಳದವನಾದರೂ ಕೂಡ ಬೆಂಗಳೂರಲ್ಲಿರೋ ಮನುಷ್ಯ. ಆರಂಭದಲ್ಲಿ ಅರ್ಚಕನಾಗಿ ಶಬರಿಮಲೆ ದೇವಸ್ಥಾನದಲ್ಲಿ ಮುಖ್ಯ ತಂತ್ರಿಗಳಿಗೆ ಸಹಾಯ ಮಾಡಿಕೊಂಡಿದ್ದು ಈ ಪೊಟ್ಟಿ. ಆದರೆ ಶೀಘ್ರ ದೇವಸ್ಥಾನದ ಅಧಿಕಾರಿಗಳ ಸ್ನೇಹ ಸಂಪಾದಿಸಿಕೊಂಡು ಶಬರಿಮಲೆ ತುಂಬ ಇನ್ಫ್ಲೂಯೆನ್ಷಿಯಲ್ ಆಗಿಬಿಡ್ತಾರೆ ಇವರು. ಅನ್ಯ ರಾಜ್ಯಗಳಿಂದ ಬರೋ ಶ್ರೀಮಂತ ವ್ಯಕ್ತಿಗಳಿಗೆ ವಿಶೇಷ ದರ್ಶನಕ್ಕೆ ಏರ್ಪಾಡು ಮಾಡಿಕೊಡೋದು. ಕೇಳಬೇಕಾ ಓಡಾಟ ಪೊಟ್ಟಿದ್ದು. ಮಲಯಾಳಂ, ಕನ್ನಡ, ತೆಲುಗು, ತಮಿಳು 4 ಭಾಷೆ ಬರ್ತಾ ಇದ್ದಿದ್ದರಿಂದ ಈಸಿಯಾಗಿ ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ಸ್. ಆದರೆ ಕೊನೆಗೆ ಪ್ರಭಾವ ಜಾಸ್ತಿ ಆಯಿತು. ಈತನ ಪ್ರಭಾವಳಿ ದೇವಸ್ಥಾನದ ಒಳಗಡೆ ಹಿಡಿದಿಡ್ಲಿಕ್ಕೆ ಆಗ್ತಾ ಇಲ್ಲ ಅಂಥೇಳಿ ದೇವಸ್ಥಾನದವರೇ ಪೊಟ್ಟಿಯನ್ನು ನಿನ್ನ ಪ್ರಭಾವಳಿ ಹೊರಗೆ ಹರಡಲಿ ಅಂತ ಹೊರಗೆ ಹಾಕಿರ್ತಾರೆ. ನಂತರ ತನ್ನ ಸ್ವಂತ ಊರು ಕಿಲಿಮನೂರಿಗೆ ಹೋದ ಪೊಟ್ಟಿ ಬಳಿಕ ಬೆಂಗಳೂರಿಗೆ ಶಿಫ್ಟ್ ಆಗಿ ಉದ್ಯಮಿ ಆಗಿಬಿಡ್ತಾನೆ. ಹೀಗಿದ್ದಂಥ ಪೊಟ್ಟಿ 2019ರಲ್ಲಿ ದ್ವಾರಪಾಲಕ ವಿಗ್ರಹಗಳಿಗೆ ಚಿನ್ನದ ಹೊದಿಕೆ ಹಾಕಿಸ್ತೀನಿ ಅಂತ ಮುಂದೆ ಬರ್ತಾನೆ. ಕೆಲವರ ಪ್ರಕಾರ ಈತ 39 ದಿನ ವಿಗ್ರಹದ ಹೊದಿಕೆಯನ್ನು ಇಟ್ಕೊಂಡಾಗ ಅವುಗಳನ್ನು ದೊಡ್ಡ ದೊಡ್ಡ VIP ಗಳ ಮನೆಗೆಲ್ಲ ಹೊತ್ಕೊಂಡು ಹೋಗಿದ್ದ. ಅಲ್ಲಿ ಚೌಕಟ್ಟುಗಳನ್ನು ನಿಮ್ಮ ಮನೇಲಿ ಇಟ್ಕೊಂಡ್ರೆ ನಿಮಗೆ ಸಿಕ್ಕಾಪಟ್ಟೆ ಪುಣ್ಯ ಬರುತ್ತೆ ಅಂತ ಹೇಳಿ ನಂಬಿಸ್ತಾ ಇದ್ದ ಅಂತ ಹೇಳ್ತಾರೆ. ಅಂದ್ರೆ ದೇವ್ರನ್ನ ಶ್ರೀಮಂತರುಗಳ ಮನೆಯಲ್ಲಿ ಒಂಥರ ಬಾಡಿಗೆದಾರರ ಥರ ಗೆಸ್ಟ್ ಆಗಿ ಇಟ್ಟು ಅವರನ್ನ ನೈಸ್ ಹೊಡಿಯೋಕೆ ದೇವ್ರನ್ನ ತಗೊಂಡ್ಬಂದಿದ್ದೀನಿ ಮನೆಗೆ ಅಂತ. ಕೆಲ ವರದಿಗಳ ಪ್ರಕಾರ ಇಂಥ ಸಂದರ್ಭದಲ್ಲಿ ಈತ ದೇಣಿಗೆ ಸಂಗ್ರಹ ಈವೆಂಟ್ಗಳನ್ನು ಕೂಡ ಹಮ್ಮಿಕೊಳ್ತಾ ಇದ್ದ. ದೇವ್ರದಿ ಬಂಗಾರದ ವಸ್ತುಗಳ ಮಾಯಿಟ್ಟು. ಆಂಧ್ರ, ತೆಲಂಗಾಣ, ಕರ್ನಾಟಕ ಅನೇಕ ಉದ್ಯಮಿಗಳು ಅಯ್ಯಪ್ಪನ ಭಕ್ತರು. ಇಂಥವರ ಮನೆಗೆ ಹೋಗಿದ್ದನ್ನು ತೋರಿಸಿ ಹಣವನ್ನು ಸಂಗ್ರಹ ಮಾಡಿದ್ದ ಅನ್ನೋ ಆರೋಪ ಇದೆ. ಇಂಥ ಒಂದು ಇವೆಂಟ್ನಲ್ಲಿ ತಮಿಳು ನಟ ಜಯರಾಮ್ ಕೂಡ ಭಾಗಿಯಾಗಿದ್ದರು. ಇದನ್ನು ಅವರೇ ಒಪ್ಕೊಂಡಿದ್ದಾರೆ. ಅಲ್ಲದೆ ಈ ಹಿಂದೆ TDBಗೆ ಕಳಿಸಿದ ಒಂದು ಮೇಲ್ನಲ್ಲಿ ಈತ ಗೋಲ್ಡ್ ಪ್ಲೇಟಿಂಗ್ ಹೊಂದಿಸಿದ ಮೇಲೆ ಒಂದಿಷ್ಟು ಚಿನ್ನ ಉಳಿದಿದೆ, ಇದನ್ನು ಒಂದು ಮದುವೆಗೆ ಆಭರಣಕ್ಕಾಗಿ ಬಳಸ್ಕೊಳ್ತೀನಿ ಅಂತ ಬೇರೆ ಹೇಳಿದ್ದಾನೆ. ಹೀಗಾಗಿ ಈತ ದೇವರ ಚಿನ್ನವನ್ನು ಮಿಸ್ಯೂಸ್ ಮಾಡಿಕೊಂಡಿರಬಹುದು, ಚಿನ್ನ ಮಾರಿ ಲೂಟಿ ಮಾಡಿರಬಹುದು ಅಂತ ಕೇರಳ ಹೈಕೋರ್ಟೇ ಹೇಳಿದೆ. ಈಗ SIT ತನಿಖೆ ನಡೆದು ಎಲ್ಲ ವಿಚಾರ ಹೊರಗೆ ಬರಬೇಕು. ಈ ದೇವಸ್ಥಾನದ ಚಿನ್ನವನ್ನು ಲೂಟಿ ಮಾಡಿರೋರನ್ನ ಹಿಡಿದು ಉಲ್ಟಾ ನೇತು ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಕೋಟ್ಯಂತರ ಭಕ್ತರ ಭಾವನೆಗೆ ಧಕ್ಕೆಯಾಗುತ್ತೆ. ನಾವು ಕಷ್ಟಪಟ್ಟು ಮಾಲೆ ಹಾಕಿ ಇಲ್ಲಿಂದ ಅಲ್ಲಿವರೆಗೆ ಸ್ವಾಮಿ ಶರಣಮಯ್ಯಪ್ಪ ಅಂತ ಹೋಗ್ತೀವಿ. ಅಲ್ಲಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಾದ ಕಾಣಿಕೆಯನ್ನು ಕೂಡ ಹಾಕ್ತೀವಿ, ಭಕ್ತಿಯನ್ನು ಅರ್ಪಿಸಿ ಬರ್ತೀವಿ. ಇಲ್ಲಿ ನೋಡಿದ್ರೆ ಆ ದೇವಸ್ಥಾನದಲ್ಲೇ ಕಳ್ತನ ಮಾಡೋ ಮನುಷ್ಯರಿದ್ದಾರೆ ಅಂತ ಹೇಳಿದ್ರೆ ಭಕ್ತರ ಭಾವನೆಗೆ ಎಷ್ಟು ಧಕ್ಕೆ ಆಗುತ್ತೆ ಯೋಚನೆ ಮಾಡಿ. ಸೊ ಅವರೆಲ್ಲ ರುಚಿಗೆ ಹೇಳ್ತಾರೆ. ಕೇರಳದಲ್ಲಿ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ವಿಚಾರ ಇದು, ದಕ್ಷಿಣ ಭಾರತದಲ್ಲೇ ಸೆನ್ಸಿಟಿವ್ ವಿಚಾರ. ಹಾಗಾಗಿ ಇದನ್ನು ಪಿಣರಾಯಿ ವಿಜಯನ್ ಗೌರ್ಮೆಂಟ್ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅನ್ನೋದು ನೋಡಬೇಕು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ ಸ್ನೇಹಿತರೆ. ಹಾಗಾಗಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೆಳಗಿರೋ ಬಟನ್ ಮೂಲಕ. ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೂ ಕೂಡ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ಮಾಹಿತಿ ನೇರವಾಗಿ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.